ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ನಾಟಕಕ್ಕಾಗಿ 3 ದಿನದ ಉಪವಾಸ ಪ್ರಾರ್ಥನೆ. ಹಲವಾರು ಜಿಲ್ಲೆಗಳು, ಲೆಕ್ಕವಿಲ್ಲದಷ್ಟು ಹಳ್ಳಿಗಳು ಮತ್ತು ರಕ್ಷಣೆಯ ಅವಶ್ಯವಿರುವ 6.5 ಕೋಟಿಗಿಂತ ಹೆಚ್ಚು ಆತ್ಮಗಳು ಇರುವಂತ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸುವಾಗ ನಮ್ಮೊಂದಿಗೆ ಸೇರಿಕೊಳ್ಳಿರಿ. 31 ಜಿಲ್ಲೆಗಳು, 224 ಕ್ಷೇತ್ರಗಳು ಒಳಗೊಂಡಂತ ಕರ್ನಾಟಕ ಕಲಾಚಾರ, ಪಾರಂಪರ್ಯ ಮತ್ತು ಅವಕಾಶಗಳು ಇರುವಂತ ನೆಲ. ಆದರೆ ನಮ್ಮ ವಿಜ್ಞಾಪನೆ, ಪ್ರಾರ್ಥನೆ ಅವಶ್ಯವಿರುವ ನೆಲ. ಎಸೆಕಿಯೇಲ 22:30 ದೇವರ ವಾಕ್ಯವು ಹೇಳುವ ಪ್ರಕಾರ, ಪೌಳಿಯ ಹುಡುಕಿನಲ್ಲಿ ನಿಲ್ಲುವಂತ ಒಬ್ಬನನ್ನು ನಾನು ಹುಡುಕಿದೆನು. ಈ ದಿನ ಆ ಕರೆಗೆ ನಾವು ಕಿವಿಗೊಟ್ಟಿದ್ದೇವೆ. ಏಪ್ರಿಲ್ 14, 15, 16ರಂದು ಹೃದಯಪೂರ್ವಕ ಪ್ರಾರ್ಥನೆಗಳು, ಆರಾಧನೆಗಳು, ದೇವರ ವಾಕ್ಯದಲ್ಲಿ ಬೇರೂರಿರುವ ಬಲವಾದ ದೇವರ ಸಂದೇಶಗಳ ಮೂಲಕ ಯೇಸುವಿನ ಪ್ರೀತಿಯಿಂದ ಕರ್ನಾಟಕ ಬದಲಾಗುವುದನ್ನು ಕಾಣೋಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686444722, 9742088223, 9686236323. ಸ್ಥಳ ವಿಕ್ಟರಿ ಚಿಲ್ಡ್ರನ್ ಹೋಮ್, ಸಾಸಲು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ಸಹ ನಾವು ಕುಡಿದು ಮತ್ತರಾಗಬೇಡ್ರಿ, ಆದರೆ ಪವಿತ್ರಾತ್ಮ ಭರಿತರಾಗಿರ್ರಿ ಈ ವಿಷಯದ ಕುರಿತು ಸಂದೇಶವನ್ನ ವಾಕ್ಯದ ಮೂಲಕವಾಗಿ ಹೆಚ್ಚಾಗಿ ವಿವರಣೆಯಾಗಿ ತಿಳ್ಕೊಳಕ್ ಹೋಗ್ತೀವಿ. ಕುಡಿಕತನಿಂದಲೂ ದೇವರು ಬಿಡುಗಡೆ ಮಾಡ್ತಾರೆ. ಮಾತ್ರವಲ್ಲದೆ ಲೌಕಿಕವಾದಂಥ ಅನೇಕ ಚಟಗಳಿಂದಲೂ ದೇವರು ನಿಮ್ಮನ್ನ ಈ ಸಂದೇಶದ ಮೂಲಕವಾಗಿ ಬಿಡುಗಡೆ ಮಾಡ್ತಾರೆ. ಕರ್ತನು ಖಂಡಿತವಾಗಿ ನಿಮ್ಮನ್ನ ಈ ಸಂದೇಶದ ಮೂಲಕವಾಗಿ ಆಶೀರ್ವದಿಸಲಿ. ಎರಡನೇ ಅರ್ಥ ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ ಎಫೆಸ 5ನೇ ಅಧ್ಯಾಯ 18ನೇ ವಚನ. ಈ ಕಡೆ ಹೆಣ್ಮಕ್ಳು ಓದ್ತೀರಾ? ಎಫೆಸ 5:18. ಓದಮ್ಮ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಠಿತಗತವು ಉಂಟುತ್ತದೆ. ಆದರೆ ಪವಿತ್ರಾತ್ಮ ಭರಿತನಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಆಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು. ಎರಡನೇದಾಗಿ ಕುಡಿದು ಮತ್ತರಾಗುವುದರ ಅರ್ಥ ಏನಂತಂದ್ರೆ, ಓದಮ್ಮ 2ನೇ ಪಾಯಿಂಟ್, ಇಲ್ಲಿ ಸ್ಪರ್ಶ ಓದಮ್ಮ. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದಕ್ಕೆ ತದ್ವಿರುದ್ಧವಾದದ್ದೇ ಕುಡಿದು ಮತ್ತರಾಗುವುದಕ್ಕೆ ಅರ್ಥ. ಇಂಗ್ಲಿಷ್ ಕಾಂಟ್ರಾಸ್ಟ್ ಟು ಬಿ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ಎರಡನೇದೇನೆಂದ್ರೆ, ಕುಡಿದು ಮತ್ತರಾಗುವುದು ಅಂದ್ರೆ ಅರ್ಥ ಲೋಕದಲ್ಲಿ ತುಂಬಲ್ಪಟ್ಟಿರುವುದು, ಲೋಕದ ಕಾರ್ಯಗಳು ತುಂಬಲ್ಪಟ್ಟು ಪವಿತ್ರಾತ್ಮ ನಮ್ಮ ಜೀವಮಾನ ನಡೆಸಕ್ಕಾಗಲ್ಲ. ಹೋಲಿ ಸ್ಪಿರಿಟ್ ಹ್ಯಾವ್ ನಥಿಂಗ್ ಟು ಡೂ ವಿತ್ ಅಸ್. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೀಗಾಗಿ ದೇವರ ಆತ್ಮ ನಮಗೆ ಶಕ್ತಿ ಕೊಡಲ್ಲ, ಬಲ ಕೊಡಲ್ಲ, ನಮಗೆ ಯಾವುದನ್ನು ಜಯಿಸಕ್ಕೆ ಸಮಾಳಿಸಕ್ಕೆ ನಮಗೆ ಬಲ ಕೊಡಲ್ಲ. ಪವಿತ್ರಾತ್ಮ ಹಿ ವಿಲ್ ಬಿ ಔಟ್. ಪವಿತ್ರಾತ್ಮ ಅನ್ನೋದು ಸುಗಂಧ ವಾಸನೆ, ಕುಡಿಕತನ ಅನ್ನೋದು ದುರ್ವಾಸನೆ. ಅರ್ಥ ಆಯ್ತಾ? ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಲಿಟ್ರಲಿ ಕುಡಿಯೋದು ಮತ್ತೆ ಲೋಕದಿಂದ ತುಂಬಿರೋದು ಸಹ
ಕುಡಿದು ಮತ್ತರಾಗೋದಕ್ಕೆ ಕಾರಣ ಪವಿತ್ರಾತ್ಮ ಕ್ರಿಯೆ ಮಾಡಲ್ಲ. ಯಾರಾದರೂ ಆ ಥರ ಇದ್ದರೆ ಇವತ್ತು ದೇವರು ನಮಗೆ ಈ ಚರ್ಚ್ ಕೊಟ್ಟಿದ್ದಾರೆ, ವಾಕ್ಯ ಕೊಟ್ಟಿದ್ದಾರೆ, ನಮ್ಮನ್ನು ಆಚೆ ತಳ್ಳಕ್ಕಲ್ಲ, ನಾನು ನೀನು ಬಿಡುಗಡೆ ಆಗೋಕ್ಕೆ. ಸರಿನಾ? ಇವತ್ತು ಪ್ರಾರ್ಥನೆ ಮಾಡಿರಿ. ಲಾಸ್ಟಲ್ಲಿ ಆರಾಧನೆ ಮತ್ತು ವಾಕ್ಯ ಮತ್ತು ಪ್ರಾರ್ಥನೆ ಮಾಡ್ತೀವಿ, ಬಿಡುಗಡೆ ಆಗೋಕ್ಕೆ ಪ್ರಾರ್ಥನೆ ಮಾಡ್ತೀವಿ, ಲಾಸ್ಟಲ್ಲೇ ಕಾಣಿಕೆ ಇರ್ತದೆ. ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ, ಮೊದಲು ನಾವು ಕೇಳಿದಂಥ ವಾಕ್ಯಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡಬೇಕು. ಬಹಳ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಚಿಕ್ಕವರು, ದೊಡ್ಡವರು, ಮುದುಕರು, ಮುದುಕಿರು ಮತ್ತು ಯವನಸ್ಥರು, ಯವನಸ್ಥೆಯರು ಯಾರಾದರೂ ಇಲ್ಲಿದ್ದರೆ ಯಾಕೆ ಪವಿತ್ರಾತ್ಮ ಕ್ರಿಯೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾವು ಕುಡಿದು ಮತ್ತರಾಗಿದ್ದೀವಿ. ಎರಡನೇದು ಈ ಕಡೆ ಓದ್ತೀರಾ ಒಬ್ಬರು, ದಯವಿಟ್ಟು ಮೈಕಿರೋರು ಓದ್ರಿ. ಸಿಮಿಯೋನು ಓದಪ್ಪ. 1 ಕೊರಿಂಥ 15ನೇ ಅಧ್ಯಾಯ 32ರಿಂದ 34ನೇ ವಚನ ಓದಪ್ಪ. ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮನೋಭಾವದಾಗಿದ್ದಾರೆ, ನನಗೇನು ಪ್ರಯೋಜನ? ಸತ್ತವರು ಎದ್ದು ಬರಬಲವಾಗಿದ್ದಾರೆ, ತಿನ್ನೋಣ ಕುಡಿಯೋಣ, ನಾಳೆ ಸಾಯ್ತೇವಲ್ಲ. ಮೋಸ ಹೋಗಬೇಡಿರಿ. ದುಸ್ಸಾಹಸವು ಸದಾಚಾರವು ಕೆಡಿಸುತ್ತದೆ. ಇಂಥ ಅಮಲಿನತೆಗೆ ನೀತಿವಂತರಾಗಿ ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ. ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳುತ್ತೇನೆ. ಸರಿ, ಕುಡಿದು ಮತ್ತರಾಗುವುದು ಅಂದ್ರೆ ಅರ್ಥ ಏನಂತಂದ್ರೆ ಈ ವಾಕ್ಯದ ಪ್ರಕಾರ ದುಂದೌತಣ, ಆಲ್ವೇಸ್ ಪಾರ್ಟಿ. ದುಂದೌತಣ, ಆಲ್ವೇಸ್ ಪಾರ್ಟಿ. ಏನು? ಯಾವಾಗಲೂ ಕಮ್ಮನಹಳ್ಳಿ. ನಾನು ಮೊನ್ನೆ ಬರ್ತಾ ಇದ್ದೆ, ಕಮ್ಮನಹಳ್ಳಿಯಿಂದ ಬರ್ತಾ ಇದ್ದೆ. ಆವಾಗ ಚೀನಾ, ಆಫ್ರಿಕಾ, ಕೊರಿಯಾ, ಇನ್ನು ಎಷ್ಟೋ ಹೋಟೆಲ್ಗಳು ಅಲ್ಲಿರುವಂಥದ್ದಾಗಿದೆ. ಸರಿ, ನಾವು ಹೋಟ್ಲಿಗೆ ಹೋಗೋದು, ತಿನ್ನೋದು ತಪ್ಪಿಲ್ಲ, ಬಟ್ ಯಾವಾಗಲೂ ಅದು ನಮ್ಮ ಜೀವಮಾನದಲ್ಲಿರಬಾರ್ದು. ಎಲ್ಲರೂ ಗಮನ ಇಡಿ. ನೀವು ಸಂಪಾದನೆ ಮಾಡೋದನ್ನ ಎಕ್ಸ್ಪೆನ್ಸಿವ್ ಊಟಕ್ಕೆ ಖರ್ಚು ಮಾಡಬೇಡ್ರಿ. ನಾನು ಪಾಸ್ಟ್ರಮ್ಮ ನಾವು ವಿವಾಹವಾದಾಗ, ನಾವು ಫ್ಯಾಮ್ಲಿ ಆರಂಭ ಮಾಡಿದಾಗ, ನಾವು ಸೇವೆ ಆರಂಭ ಮಾಡಿದಾಗ 2 ತೀರ್ಮಾನ ತಗೊಂಡಿದ್ವಿ. ಒಂದು, ನಾವು ಊಟಕ್ಕೆ ನಮ್ಮ ಹತ್ರ ಹೆಚ್ಚು ಹಣ ಇದ್ದರೂ ಸಹ ಎಕ್ಸ್ಪೆನ್ಸಿವ್ ಆದ ಊಟ ನಾವು ಮಾಡಲ್ಲ ಅನ್ನೋದು ಒಂದು ತೀರ್ಮಾನ ಮಾಡಿದ್ವಿ. ಎಕ್ಸ್ಪೆನ್ಸಿವ್ ಭಾಳ ಅದಕ್ಕೆ ಖರ್ಚು ಮಾಡಲ್ಲ. ಊಟ ಮಾಡ್ತೀವಿ, ಬಟ್ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಲ್ಲ. ಯಾರಾದರೂ ಕರ್ಕೊಂಡೋದ್ರೆ ತಿಂತೀವಿ, ಆದರೆ ನಮ್ಮ ಹತ್ರ ಹಣ ಅದಕ್ಕೆ ನಾವು ಖರ್ಚು ಮಾಡಲ್ಲ. ಯಾವಾಗಾರು ಒಂದು ಟೈಮ್ ನಮ್ಮ ಮಕ್ಕಳು ಕೇಳ್ತಾರೆ, ಅದು ಬೇರೆ ವಿಷಯ, ಬಟ್ ಆದರೆ ಎಲ್ಲ ದಿನವೂ ಅಲ್ಲ. ಭಾಳ ಎಕ್ಸ್ಪೆನ್ಸ್, ಅದಕ್ಕೆ ನಾವು ಕೊಡಲ್ಲ. ಎರಡನೇದು, ಸಿಂಪಲ್ ಲೈಫ್ ನಾವು ಮಾಡ್ತೀವಿ ಅಂತ ತೀರ್ಮಾನ ಮಾಡಿ. ಸಿಂಪಲ್, ಭಾಳ ಸಿಂಪಲ್ ಆಗೇ ಇರ್ತೀನಿ. ಫಾರ್ ಎಕ್ಸಾಂಪಲ್, ನನಗೆ ಒಂದು 40-50 ವಯಸ್ಸಿಂದ ಒಂದೇ ಏರ್ ಕಟ್ ನೋಡ್ರಿ, ಚೇಂಜ್ ಆಗಿಲ್ಲ. ನನ್ನ ಮೊಮ್ಮಗ ಎಲೈಜಾ ಹೋದ ವರ್ಷದಲ್ಲಿ ನಾನು ಅಮೇರಿಕಕ್ಕೆ ಹೋಗಿನ ಮುಂಚೆ ಕಟ್ಟಿಂಗ್ ಮಾಡ್ಕೊಂಬಿಟ್ಟಿದ್ದೆ. ಅವನೇನು ಮಾಡ್ತಾನೆ ನೋಡಿ, ಮಾಡರ್ನ್ ಮಕ್ಕಳು, ಅವನೇನು ಮಾಡ್ತಾನೆ ನನ್ನ ಹತ್ರ ಬಂದ್ಬಿಟ್ಟು, ಅಪ್ಪ ನಿಮ್ಮ ಕಟ್ಟಿಂಗ್ ಅಷ್ಟು ಚೆನ್ನಾಗಿಲ್ಲಪ್ಪ, ನೋಡಿ ಮಕ್ಕಳಿಗೆ ಏನು ಥಿಂಕಿಂಗ್ ಅಲ್ಲ, ನಮ್ಮ ಮಕ್ಕಳಿಗೆ ಏನು ಥಿಂಕಿಂಗ್ ನೋಡಿ ಈಗಿನ ಕಾಲದಲ್ಲಿ. ಅಂದರೆ ವಯಸ್ಸಿಗೆ ತಕ್ಕಂತೆ ನಿಮ್ಮ ಕಟ್ಟಿಂಗ್ ಚೇಂಜ್ ಆಗಬೇಕು. ಅಂದರೆ ಯಾರು ಇಲ್ಲಿ ಕಟ್ಟಿಂಗ್ ನೀವೇನು ಮಾಡಿದಿರೋ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ನಮ್ಮ ಫ್ಯಾಮ್ಲಿನಲ್ಲಿ ನಾನು ಪಾಸ್ಟ್ರಮ್ಮ ಇದು 2 ತೀರ್ಮಾನ ಮಾಡಿದ್ವಿ. ನಮ್ಮ ಬರೋಂಥ ಹಣದಲ್ಲಿ ನಾವು ತುಂಬ ಓವರ್ ಖರ್ಚು, ಎಕ್ಸ್ಪೆನ್ಸಿವ್ ಊಟಕ್ಕೆ ನಾವು ಕೊಡಲ್ಲ. ಎರಡನೇದಾಗಿ, ಸಾಧ್ಯವಾದಷ್ಟು ಸಿಂಪಲ್ ಆಗಿ ಜೀವಿಸ್ತೀವಿ. ಪವರ್ಫುಲ್ ಅನಾಯಿಂಟಿಂಗ್ ಇರಬೇಕು ಅನ್ನೋದೇ ನಮ್ಮದು ಫೋಕಸ್. ಅದೇ ಥರ ನಾನು ನಿಮ್ಮೆಲ್ರಿಗೂ ಒಂದು ಹೇಳ್ತೀನಿ, ಯವನಸ್ಥ ಮಕ್ಕಳು ನಿಮ್ಮೆಲ್ರಿಗೂ ದಯವಿಟ್ಟು ನಿಮ್ಮ ಅಪ್ಪ ಅಮ್ಮ ಹತ್ರ ಓವರ್ ಎಕ್ಸ್ಪೆನ್ಸಿವ್ ಊಟಕ್ಕೆ, ಆರೋಗ್ಯವುಳ್ಳ ಊಟಕ್ಕೆ ಕೇಳ್ರಿ, ನಿಮ್ಮ ಹಕ್ಕದು. ಆದರೆ ಎಕ್ಸ್ಪೆನ್ಸಿವ್ ಊಟ, ನಿಮ್ಮ ಕೈನಲ್ಲಿ ಆಗದೇ ಇರುವಂಥ ಊಟಗಳಿಗೆ ಮಾತ್ರವಲ್ಲದೆ ತುಂಬ ಅತಿ ವೆಚ್ಚು, ದುಂದೌತಣ ಅಂತ ಹೇಳ್ತಾರೆ, ಅತಿ ವೆಚ್ಚು, ಅದು ಜಾಸ್ತಿ ಎಕ್ಸ್ಪೆನ್ಸಿವ್. ಅದಕ್ಕೋಸ್ಕರವಾಗಿ ನೀವೇನು ಮಾಡಿಬಿಡ್ರಿ, ನಿಮ್ಮ ಹಣವನ್ನು ಖರ್ಚು ಮಾಡಬೇಡಿ. ಅದು ಸಹ ಕುಡಿದು ಮತ್ತರಾಗೋದು.
ಪ್ರಿಯ ದೇವರ ಮಕ್ಕಳೇ, ನಾನು ನಂಬ್ತೀನಿ ಈ ಒಂದು ಸಂದೇಶ ನಿಮ್ಗೆ ಆಶೀರ್ವಾದವಾಗಿತ್ತು. ಈಗ ನಿಮಗೆ ಕುಡಿಕತನದ ಮೇಲೆ ಜಯ ಬೇಕೆಂಬುದಾಗಿ ಯಾರ್ಯಾರು ತೀರ್ಮಾನ ಮಾಡಿದ್ದೀರೋ ಕರ್ತನು ನಿಮಗೆ ಜಯ ಕೊಡ್ತಾರೆ. ಅದು ಮಾತ್ರವಲ್ಲದೆ ಪ್ರಿಯ ದೇವರ ಮಕ್ಕಳೇ, ಇನ್ನು ಲೌಕಿಕವಾದಂಥ ಅನೇಕ ಕಾರ್ಯಗಳು, ಅಡಿಕ್ಷನ್ಸ್ಗಳು ಯಾವ್ಯಾವುದು ನಿಮಗಿದೆಯೋ ಅದರಿಂದಲೂ ದೇವರು ಬಿಡುಗಡೆ ಮಾಡೋಕ್ಕೆ ಮತ್ತೆ ವಾಕ್ಯದಲ್ಲಿ ನೀವು ನಿರತರಾಗಿರೋದಕ್ಕೆ, ದೇವರಲ್ಲಿ ಆನಂದಿಸುವುದಕ್ಕೆ ಕರ್ತನು ನಿಮಗೆ ಕೃಪೆ ಕೊಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಈ ಸಂದರ್ಭದಲ್ಲಿ ನಿಮ್ಮ ಬಳಿಗೆ ಬರ್ತೀವಪ್ಪ. ಈ ಕ್ರೂಜ ಮೇಲೆ ಸತ್ತಿರೋದು, ನಮಗಾಗಿ ಪುನರುತ್ಥಾನ ಹೊಂದಿರೋದು, ನಮ್ಮಲ್ಲಿರುವಂಥ ಪಾಪದ ಕೃತ್ಯಗಳನ್ನ ತೆಗೆದುಹಾಕುವುದಕ್ಕಾಗಿ ಅಪ್ಪ, ಯಾರ್ಯಾರು ಈ ಕುಡಿಕತನದಲ್ಲಿ ಅಡಿಕ್ಷನ್ ಆಗಿ ಕುಟುಂಬದಲ್ಲಿ ನಷ್ಟದ ಮೇಲೆ ನಷ್ಟ, ಜಗಳ, ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೋ ಅವರಿಗೆ ಬಿಡುಗಡೆ ಕೊಡಪ್ಪ. ನೀ ಕೃಪೆಯುಳ್ಳ ದೇವರು, ಪಾಪದಿಂದ ಬಿಡಿಸುವ ನೀವೊಬ್ಬರೇ ಸ್ವಾಮಿ. ಬಿಡುಗಡೆ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೆನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ
ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ನೀಡಲಾರ ಸ್ವಾಮಿ ನನ್ನ ಕೈ ಬಿಡನು ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ ತಾ ಹೇಳಿದನಲ್ಲ